ನಮಸ್ಕಾರ. ನಾವಿವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದ್ದೀವಿ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಮೋದಿ ಸರ್ಕಾರ ಕೋಮಾದಿ ಅಲ್ಲ, ಕೋಮಾದಿ ಮಾಡೋನ ಉಗಿದು ಕ್ಯಾಕ್ ಉಗಿದು ಇಳಿಸ್ತಾವನ, ಕ್ಯಾಕ್ ಉಗಿದು ಇಳಿಸ್ತಾವನ. ರಾಹುಲ್ ಗಾಂಧಿ ಏನ್ರಿ ಅಷ್ಟೊಂದು ನ್ಯಾಲೇಜ್ ಇಲ್ಲ ಅವ್ರು. ಅದು ಗ್ಯಾರಂಟಿ ಯಾವ ಮುನ್ನ ಮುಚ್ಕೊಳಕ್ಕೆ ಮದುವೆ ಉಂಡವ್ರೆ ಜಾಂಡ್ರು ಅನ್ನಂಗೆ ಹೋಗ್ತಾ ಇದಾರೆ ಅಷ್ಟೇ. ನರೇಂದ್ರ ಮೋದಿ ಬರೇ ಸುಳ್ಳು ಹೇಳ್ತಾ ಇದ್ದಾರೆ. ಮೋದಿ ತರ ಆಡೋಕೆ ಯಾರ ಕೈಲೂ ಆಗಲ್ಲ. ಸೆಂಟ್ರಲಲ್ಲಿ ಮೋದಿ ಬರಬೇಕು, ಇಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಬೇಕು. ಮಂಜುನಾಥರು ಬಂದ್ರೆ ಬೆಸ್ಟು. ಮಂಜುನಾಥನೇ ಬರ್ಬೇಕ್ರಿ. ಮಂಜುನಾಥರು ಬಂದ್ರೆ ಬೆಸ್ಟು. ಸ್ವಾರ್ಥಿ ಪಕ್ಷ ನಮಗೆ ಬೇಕಾಗಿಲ್ಲ. ಡೋಂಟ್ ಲೈಕ್ ಇನ್ ದಿಸ್ ಒನ್ ಪಾರ್ಟಿ. ನಾನು ಬೆಂಗಳೂರು ದಕ್ಷಿಣ ತಾಲೂಕು ಕೆಂಗೇರಿ ಹೋಬಳಿ ಕೆಂಗೇರಿ ಕೋಟೆ ಗ್ರಾಮದ ಮೂಲವಾಸಿ. ನನ್ನ ಹೆಸರು ಎಸ್ ವೆಂಕಟೇಶ್. ವೃತ್ತಿಯಲ್ಲಿ ವ್ಯವಸಾಯಗಾರ, ಉಪಕಸುಬಿನಲ್ಲಿ ಬರಹಗಾರ. ಈಗಿನ ಕೆಲವು ಸನ್ನಿವೇಶಕ್ಕೆ ಅನುಗುಣವಾಗಿ ಕೆಲವು ತಾರತಮ್ಯದ ವಿಷಯಗಳು ತಲೆಗೆ ಜನಗಳು ಬಿಡುತ್ತಾ ಇದ್ದಾರೆ. ಪ್ರತಿನಿಧಿಗಳು ತಮ್ಮ ಮತದಾನದ ಹಕ್ಕಿಗಾಗಿ ಕೆಲವಾರು ಯೋಜನೆಗಳನ್ನು ಇಟ್ಟುಕೊಂಡು ಪೂರ್ಣಗೊಳಿಸಲಿಲ್ಲ, ಆಶ್ವಾಸನೆಯಾಗಿಯೇ ಉಳಿದಿರುತ್ತದೆ. ಇದನ್ನು ಸರಿಪಡಿಸಿಕೊಂಡಾಗ ಪಕ್ಷ ಬಲಗೊಳ್ಳುತ್ತದೆ, ಇಲ್ಲವಾದರೆ ನಾಶವಾಗುತ್ತದೆ. ಇದು ಖಚಿತ ಖಚಿತ ಖಚಿತ. ಪಕ್ಷದಲ್ಲಿ 3 ಪಕ್ಷವಿದೆ. ವಿರೋಧ ಪಕ್ಷ ಅಂತ ನೀವು ಪಟ್ಟ ಕಟ್ಕೊಂಡಿದ್ದೀರಾ, ಆಡಳಿತ ಪಕ್ಷ ಅಂತ ಇವ್ರು ಕಟ್ಕೊಂಡಿದ್ದಾರೆ. ಇದರಲ್ಲಿ ತಾರತಮ್ಯ. ಜನಸಾಮಾನ್ಯರಿಗೆ ಸೌಲಭ್ಯನೇ ನಿಜವಾದ ಪಕ್ಷ. ಯಾರು ಮಾಡ್ತೀರಾ? ನಿಮ್ಮಲ್ಲಿ ಉಳಿದಿರೋ ಪ್ರಶ್ನೆ ಇದು. ಈ ಪ್ರಶ್ನೆಗೆ ಅನುಗುಣವಾಗಿ ಸಮರ್ಥನಾ ವ್ಯಕ್ತಿಗಳು ಯಾರಂತ ನೀವೇ ನಿರೂಪಿಸ್ಕೊಂಡು ಗ್ರಾಹಕರು ಅಥವಾ ಮತದಾರರಿಂದ ಒಲುಮೆಯ ಮೇಲೆ ಮತ ಪಡೆಯುವುದು ಒಂದು ಧಾರ್ಮಿಕವಾದ ವಿಷಯ. ಪಕ್ಷದ ಬೇಡಿಕೆ ಇವನಿಗೆ ಅವನ ಧಿಕ್ಕಾರ, ಅವನಿಗೆ ಇವ ಧಿಕ್ಕಾರ, ಅವನು ಲಂಚಕೋರ, ಇವನು ಭ್ರಷ್ಟಾಚಾರ ಅನ್ನೋದು ನಿಮ್ಮ ದುಷ್ಟ ಅಭಿಪ್ರಾಯಗಳು. ಅವನು ಮಾಡೋಕ್ಕೆ ಹೋಗ್ತಾನೆ, ಇವ್ರು ಮಾಡಲ್ಲ. ಇವ್ರು ಮಾಡೋಕ್ಕೆ ಹೋಗ್ತಾನೆ, ಅವನು ಮಾಡಲ್ಲ. ಡಿ ಕೆ ಸುರೇಶ್ ಬಗ್ಗೆ ಕೆಲವರು ಬೈತಾರೆ, ಕೆಲವರು ಎತ್ತಿಡ್ಕೋತಾರೆ. ಈಗ ಮಂಜುನಾಥ್ ಬಗ್ಗೆ ನಿಲ್ಲೋದಕ್ಕೆ ಕೆಲವರು ಅವಕಾಶ ಕೊಡ್ತಾರೆ. ನನ್ನ ಮಗ ಯಾಕೆ ಅಂತ ಕೇಳ್ತಾರೆ. ಇದು ಹೊರಟು ಭಾಷೆ. ನಿಮ್ಮ ಗಳಿಕೆ, ಮತದಾನದ ಗಳಿಕೆ ನಿಮ್ಮ ಕೈಯಲ್ಲಿದೆ. ನಿಜವಾದ ಸ್ಥಿರವಾದ ಆಡಳಿತ ಬರಬೇಕಾದ್ರೆ ಜನಾಭಿಪ್ರಾಯ ಮುಖ್ಯ, ಜನರ ಸೌಕರ್ಯ ಮುಖ್ಯ. ಇವೆರಡನ್ನೂ ಸಹ ಸರಿಪಡಿಸ್ಕೊಂಡ್ರೆ ನಿಮ್ಮ ಪಕ್ಷ ಗ್ಯಾರಂಟಿ. ಇಲ್ಲವಾದರೆ ನಾಶವಾಗೋದ್ರಲ್ಲಿ ಖಂಡಿತನೇ ಇಲ್ಲ. ಯಾವುದು ನಿಸ್ವಾರ್ಥ ಪಕ್ಷ ಯಾವುದಿದೆಯೋ ಅದು ಬರಲೇಬೇಕು. ಸ್ವಾರ್ಥಿ ಪಕ್ಷ ನಮಗೆ ಬೇಕಾಗಿಲ್ಲ. ಡೋಂಟ್ ಲೈಕ್ ಇನ್ ದಿಸ್ ಓನ್ ಪಾರ್ಟಿ. ಇದರಲ್ಲಿ ಪಕ್ಷ ಭೇದ ಮೊದಲು ಬಿಡಿ. ನನ್ನ ಅನುಭವದ ಮಾತು. ನೀನು ಪ್ರತಿನಿಧಿಯಾಗಿ ನಿಂತಾಗ ಜನರ ಮತದಾರರ ಒಲುಮೆ ನಿನ್ನ ಕೈಯಲ್ಲಿದೆ, ಮತದಾರರ ಪ್ರೀತಿ ಅವರ ಕೈಯಲ್ಲಿದೆ. ಪ್ರೀತಿಯಲ್ಲಿ ಕಮ್ಮಿ ಆದರೆ ಮತವಿಲ್ಲ, ಪ್ರೀತಿ ಜಾಸ್ತಿ ಆದಾಗ ನಿಮ್ಮ ಗೆಲುವು ಖಚಿತ. ಇದು ನನ್ನ ದೃಢ ಅಭಿಪ್ರಾಯ. ಇಷ್ಟೇ ನನ್ನ ಹೇಳಿಕೆ. ಸೆಂಟ್ರಲಲ್ಲಿ ಮೋದಿ, ಸೆಂಟ್ರಲಲ್ಲಿ ಕರ್ನಾಟಕದಲ್ಲಿ ಸದ್ಯಕ್ಕೆ ಎಲೆಕ್ಷನ್ ಆದಮೇಲೆ ಚೇಂಜ್ ಆಗುತ್ತೆ. ಸೆಂಟ್ರಲಲ್ಲಿ ಮೋದಿ ಬರಬೇಕು, ಇಲ್ಲಿ ಡಾಕ್ಟರ್ ಮಂಜುನಾಥ್ ಗೆಲ್ಲಬೇಕು. ಒಳ್ಳೆ ಇವರು ಏನು ಗೊತ್ತಾ, ಡಾಕ್ಟ್ರವರು ಒಳ್ಳೆ ಹೆಸರು ತೊಗೊಂಡಿದ್ದಾರೆ. ಇಲ್ಲ ಅವ್ರು ಗೆಲ್ಲಬೇಕು, ಅವರಿಬ್ಬರು ಕಳ್ಳರು ಹೋಗಬೇಕು. ಹಾಂ ಸರ್, ನಮ್ಗೆ ಗೊತ್ತಿದೆ ಸರ್. ಅವರೆಲ್ಲ ನಮ್ಮ ಸಂಬಂಧನೇ ಆಗಬೇಕು. ಅವರೆಲ್ಲ ಬೇಕಾಗಿಲ್ಲ ಸರ್. ಅವರೆಲ್ಲ ದುಡ್ಡು ಮಾಡೋರೆ ಅಷ್ಟೇ. ಬರಬಾರ್ದು ಇಲ್ಲಿ ಮಂಜುನಾಥ್ ಗೆಲ್ಬೇಕು. ಯಾಕಂದರೆ ವಿಶ್ವವಿಖ್ಯಾತ ಡಾಕ್ಟರು ಅವ್ರ ಥರ ಯಾರು ಸರ್ ಇದ್ದಾರೆ ಇಂಡಿಯಾದಲ್ಲಿ. ಅವರು ಗೆದ್ದು ಸೆಂಟ್ರಲ್ಗೆ ಹೋದರೆ ಅವರು ಗ್ಯಾರಂಟಿ ಮಿನಿಸ್ಟ್ರು, ಹೆಲ್ತ್ ಮಿನಿಸ್ಟ್ರ್ ಆಗ್ತಾರೆ. ಇಡೀ ಎಲ್ಲರಿಗೂ ಹೇಳೋದಿಷ್ಟೇ, ನಾವು ನಮ್ಮ ದೇಶದಲ್ಲಿ ಇನ್ನೊಂದು ಟೈಮು BJP ತರಬೇಕು. ಇಲ್ಲ ಅಂದರೆ ಇವರೆಲ್ಲ ಪಾಕಿಸ್ತಾನಕ್ಕೆ ಮಾರಿಬಿಡ್ತಾರೆ ಇವರು ಕಾಂಗ್ರೆಸ್ನವರು. ಈಗಲೇ ಅವರೆಲ್ಲ ಎಲ್ಲ ಈ ಕಾಂಗ್ರೆಸ್ನವರೆಲ್ಲ ಮುಸ್ಲಿಮ್ ಆಗ್ಬಿಟ್ಟವ್ರೆ. ಮುಸ್ಲಿಮುಲ್ಲ ಎಲ್ಲ ಕಂಪ್ಲೀಟ್ ಕಾನ್ಗಳೇ. ಅದಕ್ಕೋಸ್ಕರ ನಮ್ಮ ದೇಶಕ್ಕೆ ಪಕ್ಕಾ BJP ಬರೋದು. ಮೋದಿ ಕೋಮುವಾದಿನ ಮೋದಿ ಸರ್ಕಾರ ಕೋಮುವಾದಿ ಅಲ್ಲ, ಕೋಮುವಾದಿ ಮಾಡೋನ್ನ ಉಗಿದು ಕ್ಯಾಕ್ ಉಗಿದು ಇಳಿಸ್ತಾವನೆ. ಅದೇನು ಕೋಮುವಾದಿ ಮಾಡ್ತಾನೆ? ಈಗ ಮುಸ್ಲಿಮ್ಗೆಲ್ಲ ಮಾಡಿಲ್ವ ಅವರು? ಮೊನ್ನೆ ಜಮ್ಮು ಕಾಶ್ಮೀರಕ್ಕೆ ಎಷ್ಟು ಕೋಟಿ ಕೊಟ್ಟವ್ರೆ. ಮೋದಿಯವರ ಹೋಗಿ ಮಾಡಿಲ್ವ? ಕೆಲಸ ಮಾಡ್ತಾ ಇಲ್ವಾಗ ಅಲ್ಲಿ? ಹಿಂಗಿತ್ತ ಜಮ್ಮು ಕಾಶ್ಮೀರ? ಹಿಂಗಿತ್ತ ಈಗ 10 ವರ್ಷ ಮುಂದೆ ಹಿಂಗಿತ್ತ? ಡೈಲಿ 100 ಜನ ಸಾವಿರ ಅಲ್ರಿ ಉಗ್ರಗಾಮಿಗಳನ್ನ ಕಟ್ಕೊಂಡಿವರು. ಅದೇ ಇವ್ರು ಹಾಕಿರ್ಬೇಕು ನಮ್ಮ ದೇಶಕ್ಕೆ.
ಮೊದಲಿಲ್ಲೇ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಹೋಗಬೇಕು, ಅಲ್ಲಿ ಮೋದಿ ಬರಬೇಕು, ಅಷ್ಟೇ ಬೇಕಾಗಿರೋದು. ಜನಗಳಿಗೆ ನೆಮ್ಮದಿ ಆಗಿರ್ಬೇಕಂದ್ರೆ ಬಿ ಜೆ ಪಿ ಬರಬೇಕು. ಇಲ್ಲಾಂದರೆ ಬೆಳಗ್ಗೆ ನಾವು ಅವತ್ತಿನ ನೋಡ್ತಾ ಇಲ್ವಾ ಏನೇನು ಮಾಡಿದ್ದಾರೆ ಇವರು. ಒಂದು ಸೋಲ್ಜರ್ಗೆ ಅವಮಾನ ಮಾಡ್ತಾರೆ ಕಾಂಗ್ರೆಸ್ನವರು. ಈ ದೇಶಕ್ಕಾಗಿ ಸೋಲ್ಜರ್ಗೆ ಅವಮಾನ ಮಾಡ್ತಾರೆ, ಗೊತ್ತಾಯ್ತರ. ಅದಕ್ಕೆ ದಯವಿಟ್ಟು ನಾವು ಬಿ ಜೆ ಪಿಗೆ ಹಾಕೋದು. ಇಲ್ಲೆಲ್ಲ ಅವರೇ ಬರೋದು ಬಿಡಿ, ಏನು ತೊಂದರೆ ಇಲ್ಲ. ಕರ್ನಾಟಕದಲ್ಲಿ 28ರಲ್ಲಿ 1-2 ಹೋಗ್ಬೋದು ಅಷ್ಟೇ. ಇನ್ನು 25 ಮೇಲೆ ಇವ್ರದೇ ಬರ್ತದೆ. ತಿರ್ಗಾ ಲಾಸ್ಟ್ ಟೈಮ್ ಬಂದಂಗೆ ಇವ್ರದೇ ಬರ್ತದೆ ಬಿ ಜೆ ಪಿ. ಇವತ್ತು ನಮ್ಮ ದೇಶ ಇಡೀ ವರ್ಲ್ಡಲ್ಲಿ 3ನೇ ಪ್ಲೇಸಲ್ಲಿ ತಂದು ಕುಣಿಸಿದ್ದಾರೆ. ಆ ಕರೋನಾ ಟೈಮ್ನಲ್ಲಿ ಒಂದೇ ಸಾಕು ಅವ್ರು ಮಾಡಿರೋದು. ಈ 140 ಕೋಟಿ ಜನನ ಉಳಿಸಿದ್ರಲ್ಲ, ಅದೇ ಸಾಕು ಅವ್ರು ಮಾಡಿರೋದು. ಇಷ್ಟನೇ ಮತ್ತೆ ನಮಗೆ. ನಾವು ಪಕ್ಕ JDSನವರು. ಯಾರು ಅದು ಸಮಯ ಸಂದರ್ಭ ಬಂತು. ಅವಳು ಯಾರೋ ಮಾಯಾವತಿ ಮಾಡಿದ ಕೆಲಸ ಬಿ ಜೆ ಪಿ ಜೊತೆ ಹೋಗ್ಬಿಡ್ತಾರೆ ಅಂತೇಳಿ ಮಾಯಾವತಿ ಸೋನಿಯಾ ಗಾಂಧಿ ಅಂತೇಳಿ ಮಾಡಿಸ್ಬಿಟ್ರು. ದೇವೇಗೌಡರಿಗೆ ಇಷ್ಟ ಅಲ್ಲ. ಅವಾಗಲೂ ಬಿ ಜೆ ಪಿ ಜೊತೆ ಹೋದರೆ ಅದ್ರ ಕಥೆನೇ ಬೇರೆ ಬಿಡಿ. 5 ವರ್ಷ ಕಂಟಿನ್ಯೂ ಮಾಡೋರು ಅವಾಗ. ಅದರಿಂದ ಮಾಯಾವತಿ ಮಾಡೋದು ಕೆಲಸಕ್ಕೆ ಅದು ಆವಾಗ ಅರ್ಜೆಂಟ್ಲಿ ಅದನ್ನು ಒಂದು ದಿನವೂ ಸರಿಯಾಗಿ ಸಿದ್ದರಾಮಯ್ಯ ನೋಡ್ಕೊಳ್ಳಿಲ್ಲ. ಸಿದ್ದರಾಮಯ್ಯ ಬರೀ ಕುಮಾರಣ್ಣನ ಕಿರಿಕ್ ಮಾಡಿದ್ದೆ. ಅದರಿಂದ ಇನ್ನು ಈ ದೇಶದಲ್ಲಿ ಕಾಂಗ್ರೆಸ್ ನೆಲೆ ಹತ್ತಲ್ಲ ಬಿಡಿ ಸರ್. ಬದಲಾವಣೆ ಆಗಬೇಕು ಸರ್, ಇಂಪ್ರೂವ್ ಮಾಡಬೇಕು. ಸೆಂಟ್ರಲಲ್ಲೇನು ಸರ್, ಸೆಂಟ್ರಲ್ ಅಲ್ಲ ಅವರಿಲ್ಲ. ನಮ್ಮ ದೇಶದಲ್ಲಿ ಇಂಡಿಯಾ ಎಷ್ಟು ರಾಜ್ಯ ಅಷ್ಟು ರಾಜ್ಯನ ಪಡ್ಕೊಂಡು ಹೊಂಟಾಯ್ತು. ಬಿ ಜೆ ಪಿ ಬರೋದೇನು ಸರ್, ಬಿ ಜೆ ಪಿನ 400 ಸೀಟ್ ಮೇಲೆ ಹೋಗುತ್ತೆ. ಬಿ ಜೆ ಪಿ ಬರೋದೇನು 400 ಸೀಟ್ ಮೇಲೆ ಹೋಗುತ್ತೆ. ಹಿಂದಿ ರಾಜ್ಯಗಳಲ್ಲೇ 1 ಸೀಟ್ ಹೊಡ್ಕೊಂಬಂದ್ಬಿಡ್ಲಿ ಕಾಂಗ್ರೆಸ್ನವರು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.